ಇನ್ನು ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳು ಕೂಡ ಸಿಎಂ ವಿರುದ್ಧ ಮುಗಿಬೀಳೋದನ್ನು ಮುಂದುವರಿಸ್ತಾ ಇದ್ದಾರೆ. ಸಿಎಂ ರಾಜೀನಾಮೆಗೆ ಇವತ್ತು ಕೂಡ ಆಗ್ರಹಿಸಿದ್ದಾರೆ. ಆರ್ ಅಶೋಕ್ ಸಿಎಂ ರಾಜ್ಯಪಾಲರ ಕ್ಷಮೆ ಯಾಚಿಸಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಒತ್ತಾಯಿಸ್ತಾ ಇದ್ದಾರೆ. ಭಾವನಾತ್ಮಕ ಕಾರ್ಡು ವರ್ಕೌಟ್ ಆಗಲ್ಲ, ಅನುಕಂಪದ ಅಲೆ ಸಿಎಂ ಪರವಾಗಿ ಸಲ ನಿಲ್ಲಲ್ಲ ಅನ್ನೋದು ಪ್ರತಾಪ್ ಸಿಂಹ ಅವರ ಮಾತಾಗ್ತಾ ಇದೆ. ಈ ಮೂಲಕ ಬಿಜೆಪಿಗರು ಮೂಡ ಹಗರಣವನ್ನೇ ಇಟ್ಕೊಂಡು ಕುಟುಕೋ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಈಗಲೂ ರಾಜೀನಾಮೆ ಕೇಳ್ತೀರಿ. ಒಂದು ವೇಳೆ ಕೊಡಲ್ಲ ಅಂತ ಹೇಳಿದ್ರೆ ಹೋರಾಟ. ಸಿದ್ದರಾಮಯ್ಯನವರು ಏನು ತಪ್ಪೇ ಮಾಡಿಲ್ಲ ಅಂತೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು. ಸೈಟ್ ಅನ್ನ ವಾಪಸ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ. ನಿಮ್ಮ ಸ್ಥಾನದವನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಕ್ರಮವನ್ನು ಮಾಡ್ತಾರೆ. ಮಾಡಾದ ನಂತರ ನೀವು ಜನರ ಎದುರುಗಡೆ ಹೋಗಿ ಕಣ್ಣೀರು ಸುರಿಸಿದ್ರೆ ಯಾರು ಮೆಚ್ಚಲ್ಲ. ಇಷ್ಟು ಗೊತ್ತಿದ್ರು ಯಾಕೆ ಸರ್ ಈ ಕೆಲಸವನ್ನು ಮಾಡಿದ್ರೆ? ಈಗ ಇಮೋಷನಲ್ ಕಾರ್ ವರ್ಕ್ ಆಗಲ್ಲ ಸರ್. ಸಿಕ್ಕಾಕೊಂಡಾದ ನಂತರ ಹತ್ರ ಅದಕ್ಕೆ ಬೆಲೆ ಇರಲ್ಲ. 12ನೇ ತಾರೀಕು ಪುಷ್ಪಾರ್ಚನೆ ಇದೆ. ನನಗನ್ಸುತ್ತೆ ಅದರೊಳಗೆ ಸಾಕಷ್ಟು ರಾಜಕೀಯ ವ್ಯತ್ಯಾಸಗಳು ಕರ್ನಾಟಕದಲ್ಲಿ ಆಗುತ್ತೆ. ಅದಕ್ಕೆ ಕಾರಣ ಈ 14 ಸೈಟು